ಏನಂದರೆ ಸ್ಟೇ ಆಗ್ತಾಯಿದ್ದೀವಿ. ಸೊ ನಾನು ಒಂದು ಗುಡ್ ನ್ಯೂಸ್, ಆಲ್ರೆಡಿ ಜಿಗಣೆ ಬಂದು ಕಾಲು ಕಚ್ಚಿ ಫುಲ್ ಫಾಗು. ಇಲ್ಲಿಗೋನು ಇಲ್ಲಿ ಕಾಣ್ತಾ ಇಲ್ಲ, ಏನು ಮಾಡೋದು? ಅಲ್ಲಿ ಬೇರೆ ಒಂದು ಬೆಟ್ಟ, ಎಲ್ಲಿಂದ ಹತ್ಬೇಕು ಎಲ್ಲಿಂದ ಇಳಿಬೇಕು ಒಂದು ಅರ್ಥ ಆಗ್ತಾ ಇರಲಿಲ್ಲ. ಸೊ ಮೈಸೂರು ರೋಡ್ ಬಸ್ ಸ್ಟ್ಯಾಂಡು 9:45 ಬಸ್ ಇದೆ ಇಲ್ಲಿಂದ ಸೋಮವಾರಪೇಟೆಗೆ. ಸೊ ನಾವು ಸೋಮವಾರಪೇಟೆಗೆ ಹೋಗ್ಬಿಟ್ಟು ಸಿಗ್ತೀವಿ, ಅಲ್ಲಿ ಸಿಗೋಣ ಮುಂದೆ. ಸೊ ನಾವು ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಬಂದ್ವಿ. ಸೊ ಇವಾಗ ಬಸ್ ಬಂದಿದೆ, ಸೊ ಇದೇ ಬಸ್ಸು. ಸೊ ಅಲ್ಲೊಂದು ಟಿಫನ್ ಮಾಡ್ಕೊಂಡು ಇನ್ನೇನು ಈ ಬಸ್ ಹೊರಡುತ್ತಂತೆ. ಸೊ ಆಲ್ಮೋಸ್ಟ್ ಟೈಮ್ 7-7:30 ಆಗಿದೆ, ಈ ಟೈಮ್ಗೆ ಹೊರಡುತ್ತೆ. ಸೊ ಬನ್ನಿ ಅಲ್ಲೋಗಿ ಸಿಗೋಣ ಬೇಸ್ ಕ್ಯಾಂಪ್ಗೆ. ನಮಸ್ಕಾರ. ಸೊ ಹಂಗೂ ಹಿಂಗೂ ಬಂದ್ವಿ ಇಲ್ಲಿಗೆ. ಸೊ ಏನಂದರೆ ವಿಷಯ, ಆಲ್ರೆಡಿ 8 ಗಂಟೆ ಆಗಿದೆ, 8:20 ಆಗಿದೆ. ಸೊ ನಾನೇನು ಹೇಳೋದು ಅಂದರೆ, ನೀವು ಬೀಡಲ್ಲಿಗೆ ಬಂದರೆ ಮಸ್ಟು ಜೀಪಲ್ಲಿ ಏನೋ ಬಸ್ಸಲ್ಲಿ ಬನ್ನಿ. ಅವನ ಮಗ ಸೈಕಾಗಿ ಓಡಿಸ್ದ ಮಾತ್ರ, ಸಖತ್ತಾಗಿತ್ತು ಮಾತ್ರ. ಸೊ ನಾವಿನ್ನೂ ಚೆಕ್ ಪೋಸ್ಟ್ಗೆ ಹೋಗಿಲ್ಲ, ಇನ್ನೂ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಾನು ನಿಂಗೆ ಚೆಕ್ ಪೋಸ್ಟ್ ಹತ್ರ ಹೋಗ್ತಿರ್ತೀನಿ. ಅಲ್ಲಿ ಹಿಂದ್ಗಡೆ ಒಬ್ಬರು ನಮ್ಮ ತಾತ ಸಿಕ್ಕಿದ್ರು, ಅವ್ರ ಹತ್ರ ಹಂಗೆ ಮಾತಾಡ್ಸ್ಕೊಂಡು ಏನು ಎತ್ತ ಅಂತ ಹೊಡ್ತಾ ಇದ್ದೀವಿ. ಹೋಗೋಣ ಬನ್ನಿ. ಮೇವರೆಗೆ ನಾವು ಬರ್ಬೋದಕ್ಕೆ ಚಿರಪದಿದ್ದೇವೆ ಆಗೈತಿ ಮಳೆ ಇದು. ಫುಲ್ಲು ಮಳೆ ನೋಡಿ ತಾತ, ಫುಲ್ ಮಳೆ ಅಂತ ಹೇಳ್ತಾವ್ರೆ. ತಾತ ಆಯ್ ಮಾಡಿ, ತಾತ ಆಯ್ ನೋಡಿ, ತಾತ ಆಯ್ ಮಾಡಿದ್ರು. ಕಲಾವಿತ ಫುಲ್ಲು ಮಳೆ ಬಂದ್ಬಿಟ್ಟಿದೆ, ಎಲ್ಲ ಹೊರಗಡೆ ಇದ್ದೀವಿ. ಲೊಕೇಶನು ಅಲ್ಲಿ ವೇ ಟು ಹೆವೆನ್ ಕಾಣಿಸ್ತಿದೆಯಾ, ಅದೇ ಜಾಗ. ಇನ್ನು ನಿಮ್ಗೆ ಇದಕ್ಕಿಂತ ಇನ್ನೇನು ಬೇಕು? ಹೆಂಗಿದೆ ಲೊಕೇಶನ್ನು? ಇಲ್ಲಿ ನೋಡಿ, ನಮ್ಮ ಕಿತ್ತೋದು ಫ್ರೆಂಡ್ಸ್ ಬರ್ತಾವ್ರೆ, ಬಂದ್ರೆ ಜಲ್ದಿ ಅಂದರೆ ಹೇಗಿದೆ ಮಳೆ. ಅದು ಹೆಂಗೆ ಹಾಕೊಂತೀವೋ ಗೊತ್ತಿಲ್ಲ, ಬಟ್ ಮಳೆ ಬಂದರೆ ಮಾತ್ರ ಸೈಕಾಗಿ ಬರುತ್ತೆ. ನಾನು ಬೇರೆ ಚೆನ್ನಾಗಿ ಶೂ ಹಾಕ್ಕೊಂಡಿಲ್ಲ, ಬರೀ ಚಪ್ಪಲಿ ಚಪ್ಪಲಿಲೇ ಬರ್ತಾಯಿದ್ದೀನಿ. ಇವಾಗ ವಾಟರ್ ಪ್ರೂಫ್ ಶೂ ಇಲ್ಲ ಅಂತ. ಮಜಾ ಇದೆ ಬನ್ನಿ. ಕೊನೆಗೂ ಚೆಕ್ ಪೋಸ್ಟಿಗೆ ಬಂದ್ವಿ. ಚೆಕ್ ಪೋಸ್ಟ್ ಇಲ್ಲೇ ಇದೆ, ಟೈಮ್ ಆಗಿದೆ. ಅವ್ರು ಸೇರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಅದೇನಂತ ಆಲ್ರೆಡಿ ಯಾರೋ ಟೈಮ್ ಆಗಿದೆ, ಆಲ್ರೆಡಿ ನೀವು ಬಂದಿರೋದು. ಇವಾಗ ಏನು ಮಾಡ್ತೀರಾ ಅಂತ ಕೇಳ್ತಾವ್ರೆ, ನೋಡೋಣ ಏನು ಹೇಳ್ತಾರೆ ಅಂತ. ಸೊ ಕೊನೆಗೂ ಚೆಕ್ ಪೋಸ್ಟ್ಗೂ ಬಂದಾಯಿತು. ಚೆಕ್ ಪೋಸ್ಟಿಂದ ಹೋಗ್ತಾ ಇದ್ದೀವಿ. ನೋಡ್ಬೋದು, ಖುಷಿ ವಿಷಯ ಏನಂದರೆ ಸ್ಟೇ ಆಗ್ತಾಯಿದ್ದೀವಿ. ಸೊ ನಾವಿಲ್ಲಿ ಸ್ಟೇ ಆಗ್ತಾಯಿದ್ದೀವಿ, ಅದೇ ಖುಷಿ ವಿಷಯ. ನಾವು ತಿರುಗೇನೋ ಕುಮಾರ ಪರ್ವತಕ್ಕೆ ಹೋಗಿ ವಾಪಸ್ ತಿರ್ಗಾ ಇಲ್ಲಿಗೆ ಬರ್ತಾಯಿದ್ದೀವಿ. ಇಲ್ಲೇ ಬಂದು ಇಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ಸೊ ಅದಕ್ಕೂ ಕಾಸ್ಟ್ ಇದೆ, ಅದು ಆಮೇಲೆ ಮುಂದೆ ಹೇಳ್ತೀನಿ ಲಾಸ್ಟಲ್ಲಿ ಏನಂತ. ಸೊ ನನ್ನ ಮಕ್ಕಳು ಫುಲ್ ಖುಷಿ ಆಗ್ಬಿಟ್ಟು ಅವ್ರು ಸ್ಟೇ ಆಗ್ತಾವ್ರೆ ಕಾಡು ಮಧ್ಯ ಅಂತ. ಸೊ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಜಲ್ದಿ ಬರ್ತೀವಿ, ಸೊ ದಟ್ ಕುಮಾರ ಪರ್ವತ ರೀಚ್ ಆಗಿ ಅಲ್ಲಿಂದ ಕುಕ್ಕೆಗೆ ಹೋಗ್ತೀವಿ ಅಂತ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಆಗಿಲ್ಲ. ಸೊ ಇಲ್ಲಿಂದ ಇಲ್ಲಿಂದ ಹೋಗಿ ತಿರ್ಗಾ ವಾಪಸ್ ಇಲ್ಲೇ ಬಂದು ಸ್ಟೇ ಆಗಿ ತಿರ್ಗಾ ನಾಳೆ ಅಂದರೆ ಭಾನುವಾರ ನಾವು ವಾಪಸ್ ಹೋಗ್ತೀವಿ ಸ್ಟೇ ಆಗಿಬಿಟ್ಟು. ಸೊ ನನಗೆ ಗೊತ್ತಿರಂಗೆ ಸ್ಟೇ ಆಗೋದು ಯಾರೂ ತೋರಿಸಿಲ್ಲ ಅಂದ್ಕೊತೀನಿ ವಿಡಿಯೋದಲ್ಲಿ. ಸೊ ನನ್ನ ವಿಡಿಯೋಲ್ಲ ನಾನು ತೋರಿಸ್ತಾ ಇದ್ದೀನಿ ಸ್ಟೇ ಆಗೋದು. ಸೊ ಬ್ರಿಡ್ಜ್ ನೋಡ್ಬೋದು ಹೆಂಗಿದೆ ಅಂತ, ನೋಡ್ಬೋದು. ಈ ಬ್ರಿಡ್ಜ್ ದಾಟ್ಕೊಂಬರಬೇಕು, ಸ್ವಿಂಗಿಂಗ್ ಬ್ರಿಡ್ಜ್ ಹಾಗೆ ಅಲ್ಲಾಡ್ತೈತೆ. ಸೊ ನಾನು ಚಪ್ಪಲಿನೇ ಹಾಕ್ಕೊಂಡಿದ್ದೀನಿ, ಶೂ ಬೇಡ ಅಂತ. ಸೊ ಬನ್ನಿ, ಈ ಟ್ರಕ್ಕು ಸಕ್ಸಸ್ ಮಾಡೋಣ. ನಾವು ಅಂದ್ಕೊಂಡೆ ಹಂಗಾಗಿಲ್ಲ, ಬಟ್ ಇದಕ್ಕಿಂತ ಬೆಟರಾಗಿ ಐಡಿಯಾ ಸಿಕ್ಕಿದೆ ನಮಗೆ. ಸೊ ಬನ್ನಿ ಹೆಂಗಿದೆ ನೋಡಿ ಎಂಟ್ರಿ ಪಾಯಿಂಟು. ಸೊ ಅದು ಟೆಂಟೆಲ್ಲ ತೋರಿಸ್ತೀನಿ ಹೆಂಗಿದೆ ಏನು ಎತ್ತ ಅಂತ. ಊಟನೂ ಕೊಡ್ತಾರಂತೆ, ಊಟನೂ ಕೊಡ್ತಾರೆ. ಅದಕ್ಕೊಂದು ಪ್ಲೇಸ್ ಕಾಸ್ಟ್ ಇದೆ. ಊಟ ಕೊಡೋದು ಎಷ್ಟಲ್ಲ, ಬಟ್ ಈ ಜಾಗದಲ್ಲಿ ಸ್ಟೇ ಆಗೋದಿದೆಯಲ್ಲ ಅದೇ ಸಖತ್ತಾಗಿರುತ್ತೆ. ಸೊ ಬನ್ನಿ. ಸೊ ನಮ್ಮಿಬ್ಬರು ಫ್ರೆಂಡ್ಸು, ಅದ್ರ ಜೊತೆ ಇನ್ನೊಬ್ರು ಯಾರು ಅಲ್ಲಿ ಸಿಕ್ಕವರು. ಸೊ ಇನ್ನೊಬ್ಬರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಮಜಾ ಇರೋದು. ಸೊ ಬನ್ನಿ ಹೋಗೋಣ. ಹತ್ರಪ್ಪ ಹೆಂಗಿದೆ ನೋಡಪ್ಪ, ನೀರಿದೆ, ಅಲ್ಲ ನದಿ ಹರಿತಾ ಇದೆ, ಅಲ್ಲಿ ನದಿ. ಸೊ ಹೆಂಗಿದ್ದೀರಾ ಟ್ರಕ್ಕು? ಹ್ಞೂ, ಧಿಕ್ಕಾರ ಇವ್ರಿಗಿಬ್ಬರು ಕರ್ಕೊಂಬಂದಿದ್ದೀನಲ್ಲ,
ಅದಕ್ಕೆ ನೋಡಿ ನಾನು ಧಿಕ್ಕಾರ ಹಾಕ್ತಾವ್ರೆ ನನ್ನ ಮಕ್ಕಳು. ರೋಡಲ್ಲಿ ಚಡ್ಡಿ ಹಾಕೊಳಕ್ಕೆ ಬರ್ತಾ ಇರಲಿಲ್ಲ, ನಾನು ಅಂಡರ್ ಕೊಡ್ಸಿದ್ದವ್ರು ಇಬ್ಬರಿಗೆ. ಇವಾಗ ನನಗೆ ಧಿಕ್ಕಾರ ಹಾಕಕ್ಕೆ ಬರ್ತಾವ್ರೆ. ಹಾಂ ನೋಡಿ ಹೆಂಗಿದೆ, ಹಾಕು ಹಾಕು. ನೀವು ಬಂದರೆ ಇದನ್ನೇ ಫೀಲ್ ಮಾಡ್ಬೋದು. ಹುಷಾರಾಗಿ ಹೋಗ್ಬೇಕು ನೀವು. ಇಲ್ಲೆಲ್ಲ ಬಂದರೆ ಯಾವ್ದಾದ್ರು ಚೆನ್ನಾಗಿರೋದು ಶೂ ಹಾಕೊಂಬನ್ನಿ, ಟ್ರೆಕ್ಕಿಂಗ್ದು ವಾಟರ್ ಪ್ರೂಫ್. ಅಲ್ಲ ಹೆಂಗಿದೆ ಅಂದರೆ ಮಳೆ ಬರ್ತಿದೆ, ಬಟ್ ಈ ಇಷ್ಟೊಂದು ಗಿಡ ಇರೋದಕ್ಕೆ ನಮ್ಮ ತಲೆ ಮೇಲೆ ಮಳೆ ಏನೇ ಇಕ್ತಾಯಿಲ್ಲ. ಹೆಂಗಿದೆ ಮಳೆ ಬರ್ತಿದೆ, ಆ್ಯಕ್ಚುಲಿ ಅಲ್ಲೆಲ್ಲ ಜೋರಾಗಿ ಬರ್ತಿದೆ ನೋಡ್ಬೋದು, ಬಟ್ ನಮ್ಮ ಮೇಲೆ ಅಷ್ಟೊಂದು ಬೀಳ್ತಾಯಿಲ್ಲ ಮಳೆಯಲ್ಲಿ. ಏನೋ ಬಿತ್ತು ಪಕ್ಷಿ ಮತ್ತೆ ಎಲೆನಾ ಒಳ್ಳೆ ಪಕ್ಷಿ ಬಿದ್ದಂಗೆ ಬಿತ್ತಲ್ಲ ಗುರು. ನೀವು ವಾಟರ್ ಕ್ರಾಸಿಂಗ್ ಇದೆ ನೋಡ್ಬೋದು, ಫುಲ್ ಎಲ್ಲ ವಾಟರ್ ಕ್ರಾಸಿಂಗ್. ಇಲ್ಲಿ ಇದು ಬೋಳಿ, ಒಂದು ಬೋಳಿ, ಅದು ವೈಟ್ ಕಲರ್ ಎರಡನೇ ಬೋಳಿ ಅಷ್ಟೇ, ಅದು ನಮ್ಗೆ ಗೊತ್ತಿಲ್ಲ. 11% ಅವ್ರ ನ್ಯೂ ಫ್ರೆಂಡ್, ಅವ್ರಿಗೆಲ್ಲ ಹಿಂಗೆ ಅನ್ನೋಕ್ಕಾಗಲ್ಲ. ಸೊ ಬನ್ನಿ ವಾಟರ್ ಕ್ರಾಸಿಂಗ್ ಮಾಡೋಣ. ಹೆಂಗಿದೆ, ಇವರೆಲ್ಲ ಶೂ ಹಾಕೊಂಬಂದವ್ರೆ. ಸೊ ಅವ್ರದ್ದು ಚೆನ್ನಾಗಿದೆ ಶೂ, ವಾಟರ್ ಪ್ರೂಫ್ ಅಂತ ಶೂ ಹಾಕೊಂಬರ್ಬೇಕು. ಸೊ ನೋಡಿ, ಬರೋ ಬರೋ ಹಾಂ, ಇಲ್ಲಿ ಚೆನ್ನಾಗಿ ಹೋಗ್ಬೋದು. ಅಲ್ಲೆಲ್ಲ ಫುಲ್ ನೀರು, ಇದೊಂದು ಹೆಂಗೆ ಇಲ್ಲಿ ನಾನು ನೀನು ಮಳೆ. ಓ ಅಲ್ಲಿ ನೋಡಿ ಹೆಂಗೆ ಬರ್ತಾ ಇದೆ ಪುಷ್ಪಗಿರಿ, ಬರೀ 5 ಕಿಲೋಮೀಟ್ರ್ ಇಲ್ಲಿಂದ. ಸೊ ಈಸಿಯೆಸ್ಟ್ ಟ್ರಕ್ ಇದು ಅನಿಸುತ್ತೆ, ಇಲ್ಲಿಂದ 5 ಕಿಲೋಮೀಟ್ರ್ ಅಂದರೆ. ಬಟ್ ಮಳೆ ಬರ್ತಿದೆ, ಸೊ ಮಳೆ ಬರ್ತಿರೋ ಕಾರಣ ಸೊ ಕಷ್ಟ ಇದೆ. ತೋರಿಸ್ಕೊತಾ ಇದ್ದೀನಿ ಸ್ಕ್ರೀನು, ನೋಡೋಣ ಬನ್ನಿ ಇನ್ನು ಮುಂದೆ ಹೋಗೋಣ. ನಾ ತಡಿಯೋಕ್ಕೆ ಈ ಮರ ಬಿದ್ದಿದೆ, ನಾವು ಮುಂದೆ ಹೋಗ್ತೀವಿ ದಾಟ್ಕೊಂಡು, ಹಂಗಲ್ಲ ಹಿಂಗೆ. ಬಂಡ್ರ ಹೋಗೋಣ. ಯಸ್ ದಾಟ್ಬಿಟ್ವಿ, ಯಸ್ ಬಂಡ್ರು ಹೋಗ್ರು ಮುಂದೆ ಹೋಗ್ರು. ಅಲ್ಲಿ ನೋಡಿ ಎಷ್ಟು ದೊಡ್ಡ ಮರ ಬಿದ್ದೋಗಿದೆ ಅಲ್ಲಿ. ಓ ಬಾಬಾ ಹೆಂಗಿದೆ ಇಲ್ಲಿ, ಈ ಕಾಲ ಹಂಗೆ ಒಳಗಡೆ ಹೋಗ್ಬಿಡುತ್ತೆ ಇಕ್ಕಿದ್ರೆ ಗಟ್ಟಿಯಾಗಿ ಹೆಜ್ಜೆ. ಇಲ್ಲೊಂದು ಚಿಕ್ಕದು ರಿವರ್ ಕ್ರಾಸಿಂಗು, ಮಳೆ ಬರ್ತಾ ಇರೋ ಕಾರಣ ಎಲ್ಲ ಕಡೆ ಈ ಥರ ರಿವರ್ ಕ್ರಾಸಿಂಗ್ ಆಗಿಬಿಟ್ಟಿದೆ. ಸ್ವಲ್ಪ ಕಾಲು ತಗೊಳ್ಳೋಣ ಇಲ್ಲೊಂದು ಸ್ವಲ್ಪ. ಇಲ್ಲಿ ಇದು ನೀರು ಎಷ್ಟು ಸ್ವೀಟಾಗಿರುತ್ತೆ ಅಂದರೆ, ಸ್ವೀಟ್ ಅನ್ನೋಕ್ಕಿಂತ ಎಷ್ಟು ಮಿನರಲ್ಸ್ ಇರುತ್ತೆ ಅಂದರೆ, ಈ ಕಡಲಿಂದನೇ ಬರುತ್ತಲ್ಲ, ಸಖತ್ತಾಗಿರುತ್ತೆ. ನಾವು ಅವಾಗ ಕುಡಿದ್ವಿ ನೀರನ್ನ, ಸಖತ್ತಾಗಿತ್ತು. ಇರೋ ಜಲ್ದಿ ಓಡಬೇಡ್ರಿ ಅನ್ನಷ್ಟು ನಿಂತ್ಕೊಂಬೇಡ್ರಿ, ಮೆತ್ತಗೆ ಹೋಗಿ ಅಂತ ಹೇಳಿದ್ದು. ನೋಡ್ರಿ ಎಷ್ಟು ದಪ್ಪ ಮರ ಇದೆ, ಎಷ್ಟು ದಪ್ಪ ಮರ ಬಿದ್ದಾಗಿದೆ ಅಲ್ಲಿ. ಎಷ್ಟು ಯೂಸ್ ಆಗಿದೆ ಮರ ನೋಡಿ, ಇಲ್ಲಿ ಎಷ್ಟು ದೊಡ್ಡದಿದೆ ಮರ. ಒಳಗಡೆ ಇನ್ನು ತುರುಕ್ಬಿಟ್ಟು ಮನೇನ ಮಾಡಿಬಿಡ್ಬೋದೇನೋ, ಅಷ್ಟು ದೊಡ್ಡದಿದೆ ಮರ, ಸಖತ್ ದೊಡ್ಡದಾಗಿದೆ. ಇದು ನಾನು ನೋಡ್ತಾ ಇರೋ 3ನೇ ಫಾಲ್ಸು. ಇದೇ ಆಲ್ಮೋಸ್ಟ್ ದೊಡ್ಡದಾಗೈತೆ ಎಲ್ಲದಕ್ಕಿಂತ, ಮತ್ತು ಸಖತ್ತಾಗೈತೆ. ಇಲ್ಲೇ ಮನೆಗೊಂದು ಸ್ನಾನ ಮಾಡ್ಬೋದು ಹಂಗಿದೆ. ಓಹೋ ನೋಡುಗರು ಸಖತ್ತಾಗೈತೆ. ತೊಗೊಂಬೋದು, ಸೈಕಾಗೈತೆ. ಓಹೋ ಸಖತ್ತಾಗೈತೆ ಫಾಲ್ಸ್ ಮಾತ್ರ ಇಲ್ಲಿ.
ಒಂದು ಗುಡ್ ನ್ಯೂಸ್, ಆಲ್ರೆಡಿ ಜಿಗಣೆ ಬಂದು ಕಾಲು ಕಚ್ಚಿ ರಕ್ತ ಬರ್ತಾ ಐತೆ. ಆಲ್ರೆಡಿ 3-4 ಜಿಗಣೆ ಬಂದಿತ್ತು. ಅದು ಯಾವ ಗ್ಯಾಪಲ್ಲಿ ಬಂದು ಒಂಚೂರು ಗೊತ್ತಾಗಿಲ್ಲ. ಫಸ್ಟು ಹೋಗ್ಬೇಕು ಇಲ್ಲಿಂದ ಎಸ್ಕೇಪ್. ಸೊ ಇದು 4ನೇದು ವಾಟರ್ ಫಾಲ್ಸ್. ಹೋಗ್ರಪ್ಪ ಮುಂದೆ. ಸೊ ಈ ಜಾಗದಲ್ಲೇ ಜಿಗಣೆಗಳು ಜಾಸ್ತಿ ಇರ್ತವೆ. ಸೊ ಹುಷಾರಾಗಿ ಬರಬೇಕು. ನಂಗೆ ಕಚ್ಚಿದ್ದು ಸೌಂಡ್ಗೆ ಏನು ಕೇಳಿಸ್ತಾ ಇರಲ್ಲ. ಜಿಂಗ್ 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 ಜಿಂಗ್. ಹಾಂ ಎಸ್, ನಾನು ಕಚ್ಚಿದ್ದರಿಂದ ರಥನೇ ನಿಲ್ತಾಯಿಲ್ಲ, ಇನ್ನೂ ಬರ್ತಾನೇ ಇದ್ದೀನಿ, ನೀವು ನೋಡ್ಬೋದಲ್ಲಿ. ಸೊ ಕೇರ್ಫುಲ್ ಬರೋರು. ಆಗ್ತಾಯಿಲ್ಲ, ಸಖತ್ ಗಾಳಿ ಮಳೆ ಎಲ್ಲ ಎಂದೋಗೈತೆ ಆಲ್ರೆಡಿ. ಸಖತ್ ಅಡ್ವೆಂಚರು. ಅವಾಗಿಂದ ಕಾಲಿಗೆ ಬೀಜ ಸತ್ಕೊತಾನೆ ಐತೆ. ಸ್ವಲ್ಪ ಮೆತ್ತು ಅಂತ ಹೇಳ್ತವ್ರೆ. ನಾನು ಜೋರ ಕೊಡೋಗ್ತಾ ಇದ್ದೀನಿ, ಯಾಕಂದರೆ ನನ್ನ ಕಾಲ ಮೇಲೆಲ್ಲ ಲೀಚಸ್ ಬತ್ತೈತೆ. ಇವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ. ಇವ್ರಿಗೆ ಅನ್ಕೊಂಬಿಟ್ಟವ್ರೆ ಹಿಂಗೆ ಎನರ್ಜಿ ಬಂದ್ಬಿಟ್ಟು ಓಡೋತೇವನೆ ಅಂತ. ಬಟ್ ಕಾರಣ ಬಂದು ಲೀಚಸ್ ಹತ್ಕೊಂಡೈತೆ ಕಾಲಿಗೆ. ಆ ಕಾರಣಕ್ಕೆ ನಾನು ಹೊಡೋಯ್ತಾ ಇದ್ದೀನಿ. ಗುರು ಪ್ರಸಿದ್ಧಿ ನೋಡ್ರಿ, ಎಲ್ಲ ಹೆಂಗೆ ಆಗ್ಬಿಟ್ಟು ಇಲ್ಲಿ ಹುಳ ಯಾವುದೋ ಹುಳ ಗೊತ್ತಿಲ್ಲ. ಸೊ ನಮಗಿಲ್ಲೊಂದು ವಾಟರ್ ಕ್ರಾಸಿಂಗ್ ಬಂತು. ಸೊ ಮಜಾ ಮಾಡಿ. ಎಷ್ಟು ವಾಟರ್ ಕ್ರಾಸಿಂಗ್, ಫುಲ್ ಫಾಗ್. ಓಹೋ ಫುಲ್ ಫೋರ್ಸಾಗಿ ಹರಿತಾಯ್ತು ಇಲ್ಲೊಂದು. ಹೆವಿ ಅಂದ್ಕೊಳ್ಳಿ. ಎಲ್ಲರಿಗೂ ಸುಸ್ತಾಗ್ಬಿಟ್ಟೈತೆ ಆಲ್ರೆಡಿ. ಇನ್ನು 4 ಕಿಲೋಮೀಟರ್ಸ್ ಐತೆ, 3 ಕಿಲೋಮೀಟರ್ಸ್ ಐತೆ ಇಲ್ಲಿಂದ. ಬೆಟ್ಟದ ಹೂವು ಹೆಂಗಿದೆ ಸೈಕ್. ಗಾಳಿ ಹೆಂಗೆ ಬರ್ತಿದೆ ಇಲ್ಲಿ, ಏನು ಕಾಣಿಸ್ತಾನೇ ಇಲ್ಲ ಎಲ್ಲಿಂದ ಎಲ್ಲಿಗೆ ಹತ್ತಬೇಕು ಅಂತ. ಚಿಂತೆಯಾಗಿದೆ ಮಾತ್ರ. ಏಯ್ ಕರೆಕ್ಟಾಗಿ ಹೋಗೋ. ಬೆಟ್ಟದ ಏನು ಬಂದ್ರೆ ಕಾಣ್ತಾ ನೋಡ. ಈಗ ಹಿಂದಿದ್ದೀರಿ ನೋಡು. ಒಂಚೂರು ಕಾಣಿಸ್ತಾ ಇಲ್ಲ ಎಲ್ಲಿಂದ ಬರ್ತಾಯಿದ್ದೀವಿ ಅಂತ. ಫುಲ್ಲು ಫಾಗು. ಏನಂದರೆ ಏನೂ ಗೊತ್ತಾಗ್ತಾ ಇಲ್ಲ ಇನ್ನು ಏನು ಮಾಡಬೇಕು ಅಂತ. ನಿಜ ಹೇಳ್ತೀನಿ, ಸಖತ್ ರಿಸ್ಕ್ ಇದೆ. ಒಂಚೂರು ಕಾಣಿಸ್ತಾ ಇಲ್ಲ. ಈ ಸ್ಟೀಪ್ ಅಂತೂ ಯೋಚನೆ ಆಗ್ತಾನೆ, ಯಾವ ಕಡೆಯಿಂದ ಹತ್ಬೇಕು, ಯಾವ ಕಡೆಯಿಂದ ಇಳಿಬೇಕು ಅಂತ. ಸಖತ್ ರಿಸ್ಕ್ ಇದೆ ಫಾಗಲ್ಲಿ. ಗಾಳಿ ಹಂಗೆ ನಾನು ಹೊಸ್ಕೊಂಡಂಗೆ ಎಳ್ದು ಬಿಡ್ತು. ನಾನು ಮಾತಾಡೋದಕ್ಕೆ ಕೇಳಿಸ್ತಾ ಇಲ್ವೋ. ಬಿ ಕೇರ್ಫುಲ್. ಓ ಬಾ, ಕೊನೆಗೂ ರೀಚ್ ಆಗಾಯಿತು. ಇಲ್ಲೇನಾದರೆ ಏನೂ ಕಾಣ್ತಾ ಇಲ್ಲ, ಎಲ್ಲ ಮಂಜು. ಮಕ್ಕಳು ಇಷ್ಟು ಮೇಲೆ ಬಂದ್ಬಿಟ್ಟು ಏನೈತೆ ಮೇಲೆ ಅಂತ ಕೇಳ್ತಾರೆ. ಇಂಥವ್ರ ಜೊತೆ ನಾನು ಬಂದಿದ್ದೀನಿ, ನಾನೇನು ತೊಗೊಂಡು ನೋಡ್ಕೊಬೇಕು ಹೇಳಿ. ಹಾಂ, ಇದು ಟಾಪ್. ಇಲ್ಲಿ ಬಂದ್ವಿ, ಇನ್ನೇನಿಲ್ಲ. ಇದು ಮುಗಿಸ್ಕೊಂಡು ನಾವು ಕೆಳಗಡೆ ಹೋಗ್ತೀವಿ. ಅಲ್ಲಿ ಆಟ ಆಗ್ಬಿಟ್ಟು ನಿಮಗೆ ಮಿಕ್ಕಿದ ಅಪ್ಡೇಟ್ ಮಾಡ್ತೀನಿ. ಟ್ರಕ್ ತುಂಬ ಟಫ್ ಇದೆ, ಅದಂತೂ ಹೇಳ್ಬೋದು. ಇದು ಆಲ್ಮೋಸ್ಟ್ 140 ಆಗಿದೆ ಟೈಮು. ಸೊ 140 ಹೆಂಗಿದೆ ಈ ಟೈಮಲ್ಲಿ ಅಂದರೆ ಮಳೆ ಟೈಮಲ್ಲಿ ಬರೋಕ್ಕೆ ಹೋಗ್ಬೇಡಿ, ತುಂಬ ಕಷ್ಟ ಇದೆ. ಸೊ ನಿಮ್ಮ ರಿಸ್ಕು ಎಲ್ಲ. ಸೊ ಕೇರ್ಫುಲ್ ಆಗಬೇಕು. ಓಕೆ, ಕೆಳಗಡೆ ಸಿಗ್ತೀನಿ ನಾನು ನಿಮಗೆ. ಈ ಮಳೆ ಬಂದು ನಮ್ಮ ಪಾಡು ನಾಯಿ ಪಾಡಾಗ್ಬಿಟ್ಟೈತೆ. ಹೆವಿ ಮಳೆ. ಮೇಲ್ಗಡೆ ಹೋಗ್ತೀವಿ, ಫುಲ್ ಫಾಗು. ಇಲ್ಲಿ ಕಾಣ್ತಾ ಇಲ್ಲ. ಏನು ಮಾಡೋದು? ಅಲ್ಲಿ ಬೇರೆ ಒಂದು ಬೆಟ್ಟ, ಎಲ್ಲಿಂದ ಹತ್ಬೇಕು ಎಲ್ಲಿಂದ ಇಳಿಬೇಕು ಒಂದು ಅರ್ಥ ಆಗ್ತಾ ಇರಲಿಲ್ಲ. ನಿಜ ನೀವು ಬರೋಂಗಿದ್ರೆ ಒಳ್ಳೆ ಕರೆಕ್ಟಾಗಿ ಸೀಸನ್ ಇರೋ ಬರೀ ಮಳೆ ಸೀಸನಲ್ಲಿ. ನಮ್ಮ ಫ್ರೆಂಡ್ಸ್ಗಳ ಮುಖ ನೋಡ್ತಾಯಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮ್ಮದು. ಎಲ್ಲರೂ ಬಸ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಬಿಫೋರ್ ಆ್ಯಂಡ್ ಆಫ್ಟರಲ್ಲಿ. ಬಿಫೋರಲ್ಲಿ ಫುಲ್ ಜೋಶು, ಆಫ್ಟರಲ್ಲಿ ಫುಲ್ ಊಷ್ಟು. ಬನ್ನಿ ಬೇಸ್ ಕ್ಯಾಂಪ್ ರೀಚ್ ಆಗಿಬಿಟ್ಟು ಸಿಗೋಣ. ನಮಸ್ಕಾರ ಎಲ್ಲರಿಗೂ.
ನಾವೆಲ್ಲಪ್ಪ ಸ್ಟೇ ಆಗಿದ್ವಿ ಅಂದರೆ ನಿಮ್ಗೆ ಹೇಳಿರೋ ಥರ ಟೆಂಟಲ್ಲಿ ಸ್ಟೇ ಆಗಿದ್ವಿ. ಸೊ 2 ಟೆಂಟು ಸ್ಟೇ ಆಗಿದ್ವಿ ಈ ವ್ಯೂ ಜೊತೆ. ಇವತ್ತು ನೈಟೆಲ್ಲ ಅಲ್ಲಿ ನೆನೆ ನೈಟೆಲ್ಲ ಅಂತ ಸ್ಟೇ ಆಗಿದ್ವಿ. ನೈಟಲ್ಲಿ ಕಾಣುತ್ತೆ, ಬೆಳಗ್ಗೆ ಕಾಣುತ್ತೆ. ನೈಟ್ ಫುಲ್ ಕತ್ತಲು, ಮಳೆ ಮಳೆ ಇತ್ತು ಮಾತ್ರ. ಸೊ ಇಲ್ಲೇ ಊಟನೂ ಆಯಿತು, ಊಟ ಕಾಫಿ ಎಲ್ಲ ಕೊಡ್ತಾರೆ. ಸೊ ನೀವು ಸ್ಟೇ ಆಗ್ಬೋದು. ಊಟನೂ ಚೆನ್ನಾಗಿತ್ತು. ಸೊ ಏನು ಮೋಸ ಇಲ್ಲ. ಬಟ್ಟೆ ಎಲ್ಲ ನೆಂದೋಗೈತೆ ಫುಲ್ಲು, ಎಲ್ಲ ಬೆಟ್ಟು. ಸೊ ನೀವು ಮೊಬೈಲ್ ಚಾರ್ಜಿಂಗ್ ಹಾಕೊಬೋದು. ಸೊ ಎಲ್ಲ ಫೆಸಿಲಿಟಿ ಇದೆ. ವಾಶ್ರೂಮ್ಸ್ ಎಲ್ಲ ಅಲ್ಲಿದೆ ಕೆಳಗಡೆ, ನೀವು ವಾಶ್ರೂಮ್ಸ್ಗೆ ಹೋಗ್ಬೋದು. ಸೊ ಸೈಕಾಗಿದೆ ಇನ್ನೂ ಲೊಕೇಶನ್ನು. ಸೊ ಇವತ್ತಿನ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆಲ್ರೆಡಿ ಟ್ರಕ್ಕರ್ಸ್ ಎಲ್ಲ ಬಂದಿದ್ದಾರೆ. ಆಲ್ರೆಡಿ 6 ಗಂಟೆ ಆಗಿದೆ ಮಾರ್ನಿಂಗು. ಸೊ ಚಿಂದಿ ಆಗಿದೆ ಲೊಕೇಶನ್ನು. ಸೊ ಇನ್ ಕೇಸ್ ಏನಾದರೂ ನಿಮಗೆ ಅವ್ರ ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಚೇತು ಅಂತ ಅವ್ರ ಹೆಸರು, ನಂಬರ್ ಕೊಡ್ತೀನಿ. ಅವ್ರು ಕಾಲ್ ಮಾಡ್ಕೊಂಡು ಬಿಫೋರ್ ಕಮ್ಮಿಂಗ್ ನೀವು ಅವ್ರಿಗೊಂದು ಸತಿ ಹೇಳಿದ್ರೆ 1-2-3 ಡೇಸ್ ಬಿಫೋರ್ ಹೇಳಿದ್ರೆ ಅವ್ರು ಬುಕ್ಕಿಂಗ್ ಮಾಡ್ಕೊತಾರೆ. ಹಂಗೇನಿಲ್ಲ, ಇನ್ ಕೇಸ್ ಜಾಸ್ತಿ ಏನಾದ್ರು ಬುಕ್ಕಿಂಗ್ಸ್ ಆದರೆ ಟೆಂಟ್ ಅವೈಲೇಬಲ್ ಇರೋಲ್ಲ. ಸೊ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನು ತುಂಬ ಕಷ್ಟ ಇದೆ. ಓನ್ ವೆಹಿಕಲಲ್ಲಿ ಬರೋ ಆರಾಮಾಗಿ ಬರ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರೋ ನಮ್ಮ ಥರ ಟ್ರಾನ್ಸ್ಪೋರ್ಟೇಷನ್ ಇರೋದೇ ಇಲ್ಲ. 5 o'clock 3 o'clock ಎರಡೇ ಲಾಸ್ಟ್ ಬಸ್ಸಸ್ ಇರೋದು ಸಂಜೆ ಹೊತ್ತು. ಸೊ ನೀವು ನೋಡ್ಕೊಂಬನ್ನಿ. ಇವಾಗ ಮಾರ್ನಿಂಗ್ ಆಗಿದೆ 8:30. ನೆನೆ ಬಂದ್ವಲ್ಲ ಅದೇ ಬಸ್ಸೇ ಇವಾಗ ಹೋಗೋದು. ಸೊ ಬನ್ನಿ ಹೋಗೋಣ. ತಿರ್ಗಾ ಮಳೆ ಸ್ಟಾರ್ಟ್ ಆಯಿತು. 10 ನಿಮಿಷ ಆಗಿಲ್ಲ. ಇವಾಗ ಹೆಂಗೆ ಹೋಗೋದು ವಾಪಸ್ಸು? ಸೊ ಇಲ್ಲಿಗೆ ನಮ್ಮ ಈ ವ್ಲಾಗ್ ಕಂಪ್ಲೀಟ್ ಆಗಿದೆ. ಈ ಅಡ್ವೆಂಚರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಟೈಮ್ ಸಿಗೋಣ ಇನ್ನೊಂದು ವೀಡಿಯೋ ಜೊತೆ. ಬಾಯ್.